ತುಂಬ ಆಫರ್ಗಳು ನಡೀತಾ ಇದೆ. ಯಾವತ್ತೋ ಒಂದು ಅಕೇಶನ್, ಒಂದು ಹಬ್ಬಕ್ಕೋ ಗಿಬ್ಬಕ್ಕೋ ಕೊಟ್ಟಾಗ ಆ ಥರ ಮಾಡೋದ್ರಲ್ಲಿ ಅರ್ಥ ಇದೆ. ಪ್ರತಿದಿನ ಕೊಟ್ಟು ನೀವು ಲಾಸ್ ಆಗೋಗಿ ಹೋಗಬೇಡಿ. ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳೋದಲ್ಲ. ಲೆಕ್ಕಾಚಾರ ಹಾಕಿದಾಗ ನಿಮಗೆ ಅದ್ರದ್ದು ಬೆಲೆ ಗೊತ್ತಾಗುತ್ತೆ. ಅದನ್ನು ತಿಳ್ಕೊಂಡು ನೀವು ಮುನ್ನೋಗೋದು ನಿಮ್ಮ ಕರ್ತವ್ಯ. ನಾವು ಹೇಳಿದ್ವಿ ಅಂತಲ್ಲ, ನೀವು ಅದನ್ನ ಬಗ್ಗೆ ಯೋಚನೆ ಮಾಡಿ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇವಾಗ ನಾನು ಏನೇ ಮಾಡ್ತಾಯಿದ್ದೀನಿ, ಒಂದು ಪ್ಲೇಟ್ ಮಟನ್ಗೆ 220 ಗ್ರಾಮ್ಸ್ ಕೊಡ್ತಿದ್ದೀವಿ. 220 ಗ್ರಾಮ್ಸಲ್ಲಿ ನಮಗೆ ಪರ್ ಪ್ಲೇಟು 4.5 ಪ್ಲೇಟ್ಸ್ ಬರುತ್ತೆ. ಆ ಥರ ನಾವು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ವ್ಯಾಪಾರ ಮಾಡ್ತೀವಿ. ಮಟನ್ ಕಾಸ್ಟು 1000 ರೂಪೀಸ್ ಇರುತ್ತೆ, ಕಾಸ್ಟ್ 1000 ರೂಪೀಸ್ ಬರುತ್ತೆ. ನಮಗೆ 700ಇಂದ 800 ರೂಪೀಸು ಮಸಾಲೆ ಮಟನ್ ಕಾಸ್ಟೇ ಆಗುತ್ತೆ. ಗ್ಯಾಸ್ ಎಲ್ಲ ಲೆಕ್ಕಕ್ಕೆ 900 ರೂಪೀಸ್ ಲಾಭ ಸಿಗುತ್ತೆ ಪರ್ ಕೆ ಜಿಲಿ. ಒಂದೊಂದು ಟೈಮಲ್ಲಿ ಬೋನು ಗೀನು ಬಂದರೆ ಮಿಸ್ಟೇಕ್ ಆದರೆ ಮಟನಲ್ಲೇನು ಪ್ರಾಫಿಟ್ ಇಲ್ಲ, ಚಿಕನಲ್ಲಿ ಪ್ರಾಫಿಟ್ ಇದೆ, ಇಲ್ಲ ಅಂತ ಹೇಳಬಾರ್ದು. ಚಿಕನ್ಗೂ ಮಟನ್ಗೂ ಟ್ಯಾಲಿ ಮಾಡಿದಾಗ 1:3 ಮಟನ್ ಜಾಸ್ತಿ ಇರುತ್ತೆ. ನಾಟಿ ಕೋಳಿನೂ ಅಷ್ಟೇ. ನೋಡ್ಕೊಂಡು ತಿನ್ನಿ. ಎಲ್ಲ ದಿನವೂ 25 ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆ ಕಾರಣ ಅಂದರೆ ಎಲ್ಲ ಬೆಲೆ ಎಲ್ಲ ತುಂಬ ಜಾಸ್ತಿ ಆಗಿದೆ. ಆಯಿಲ್ 400 ರೂಪಾಯಿ ಟಿನ್ ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ ಅಂತೂ ಮಾತಾಡೋಂಗೇ ಇಲ್ಲ. ನಾವು ಯಾವಾಗ ಬೆಳ್ಳುಳ್ಳಿ ತೋರ್ತಾ ಅವತ್ತಿಂದ ಈರುಳ್ಳಿ ಬೆಲೆ ಜಾಸ್ತಿ, ಸ್ಪೈಸೀಸ್ ಕಾಸ್ಟ್ ಜಾಸ್ತಿ ಆಗಿದೆ, ಅಕ್ಕಿ ಬೆಲೆ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ಮಾಡಿ. ಪ್ರತಿಯೊಬ್ಬರಿಗೆ ಹೇಳೋದೇನೆಂದರೆ ತೂಕ ಹಾಕ್ಕೊಳ್ಳಿ, ಲೆಕ್ಕ ಇಟ್ಕೊಳ್ಳಿ, ಪ್ರೀತಿಯಾಗಿ ಅಡುಗೆ ಮಾಡ್ಕೊಳ್ಳಿ. ಶುಚಿ ಕೊಟ್ಟರೆ ರುಚಿ ಇರದ್ದೇ ಇರುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ನಿಮಗೂ ಲಾಭ ಸಿಗುತ್ತೆ. ಯಾರೂ ದಯವಿಟ್ಟು ಲಾಸ್ ಮಾಡ್ಕೋಬೇಡಿ. ತಿನ್ನುವವರಿಗೆ ಹಬ್ಬ, ಮಾಡುವವರಿಗೆ ಕಷ್ಟ. ನಾನು ಮಾಡುವವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ತಿನ್ನುವವರು ರುಚಿ ಕೊಟ್ಟರೆ ಹೆಂಗಿದ್ರು ದುಡ್ಡಿನ ಬೆಲೆ ಯಾರೂ ನೋಡೋಲ್ಲ. ರುಚಿ ಶುಚಿ ಇದ್ದರೆ ಎಲ್ಲರೂ ಅದಕ್ಕೆ ಬೆಲೆ ಕೊಡ್ತಾರೆ. ಸ್ವಲ್ಪ ಮಾಡುವವರು ಹುಷಾರಾಗಿ ಮಾಡಿ ಅಂತ ನನ್ನ ಒಂದು ಅನಿಸಿಕೆ. ಇದರಿಂದ ನಮ್ಮಿಂದ ಯಾರನ್ನ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಇಲ್ಲಿ ಬಂದಾಗ ಕೆಲವೊಂದು ದಿಗ್ಗಜರ ಫೋಟೋಗಳು ನೋಡ್ತೀವಿ. ರಜನಿಕಾಂತ್ ಜೊತೆ, ಅಪ್ಪು ಸರ್ ಜೊತೆ, ಶಿವಣ್ಣ ಅವ್ರ ಜೊತೆ. ನಮ್ದೆಲ್ಲ ನಾವು ಸಿನಿಮಾದವರಲ್ಲ ಮೇಡಮ್. ಮೇನ್ ಥಿಂಗ್ ಫಸ್ಟ್ ನಾವು ಸಿನಿಮಾದವರು. ರಜನಿಕಾಂತ್ ಅವರು 97ವರೆಗೂ ನಮ್ಮ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ರು. ಅವ್ರ ಆರೋಗ್ಯ ಅವಾಗ ಕೆಡ್ತು. ಅವಾಗಿಂದ ಸ್ವಲ್ಪ ಎಲ್ಲ ಅವರು ಫುಡ್ಡಲ್ಲಿ ಡಯಟ್ ಮಾಡ್ತಾಯಿದ್ದಾರೆ. ಬಂದಾಗೆಲ್ಲ ನಂಗೆ ಫೋನ್ ಮಾಡೋರು, ಐಟಮ್ ತಂದು ಕೊಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಈಗ ಫೇವ್ರೇಟ್ ಫುಡ್ಡು ಕೈಮಾ ಸಾರು, ಕೈಮಾ, ಆಮೇಲೆ ಬಿರಿಯಾನಿ, ಆಮೇಲೆ ಸ್ವಲ್ಪ ಬೋಟಿ ಗೀಟಿ ತಿನ್ನೋರು. ಇವಾಗ ಏನೂ ತಿನ್ನಲ್ಲ. ಯಾವಾಗನ ಬಂದರೆ ಮೀನು ಕೇಳ್ತಾರೆ, ಅದು ಬರೀ ವಾಟ್ರಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿ ಸ್ವಲ್ಪ ಮಸಾಲೆ ಹಾಕಿ ಕೊಡೋದು. ಹೆವಿ ಮಸಾಲೆ ಇಲ್ಲ. ಈಗ ಆರೋಗ್ಯ ದೃಷ್ಟಿಯಿಂದ ಅವರು ಹೊರಗಡೆ ತಿನ್ನೋದು ತುಂಬ ಕಮ್ಮಿ. ಅದರಿಂದ ನಾವು ನಮ್ಮದು ಅವ್ರದ್ದು ತುಂಬ ಚೆನ್ನಾಗಿತ್ತು ಬಿಡಿ. ನಮ್ಗೆ ಅಂಬರೀಷ್ ಅಣ್ಣನಿಂದ ತುಂಬ ಕಾಂಟ್ಯಾಕ್ಟ್ ಇತ್ತು. ಈಗ ಎಲ್ಲರೂ ಹೇಳ್ತಾರೆ ಅಂಬರೀಷ್ ಅಣ್ಣನ ಫೋಟೋ ಹಾಕಿಲ್ಲ ಅಂತ. ನಾನು ಇವತ್ತೇನೋ ಈ ಮಟ್ಟಿಗೆ ಬೆಳೆಯೋಕೆ ಅವರೇ ಕಾರಣ. ಒಳ್ಳೊಳ್ಳೆ ಜನನ ಕಾಂಟ್ಯಾಕ್ಟ್ ಮಾಡಿದ್ರು, ಒಳ್ಳೆ ಪ್ರೀತಿ ತೋರಿಸಿದ್ರು, ಒಳ್ಳೆ ವಿಶ್ವಾಸ ತೋರಿಸಿದ್ರು. ನಾನು ಇವತ್ತೇನೋ ಈ ಮಟ್ಟಿಗೆ ಬೆಳೆದೇನೆ, ಅದಕ್ಕೆ ಅವರು ಮೂಲ ಕಾರಣ. ಒಳ್ಳೊಳ್ಳೆ ಆರ್ಡ್ರಸ್ ಕೊಟ್ಟರು, ಎಲ್ಲ ಮಾಡಿದೆ. ಅವ್ರು ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಫೋಟೋದಲ್ಲಿ ತೋರಿಸಿ ನನಗಿಲ್ಲ ಅನ್ನೋದಕ್ಕಿಂತ